ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಕಲ್ಮೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ಸೊಲ್ಲಾಪುರ್ ಇದರ 19ನೇ ವಾರ್ಷಿಕ ಸರ್ವ ಸಾಧಾರಣ ಸಭೆಯು ರವಿವಾರ ದಿನಾಂಕ 22 ಸೆಪ್ಟೆಂಬರ್ 2024 ರಂದು ಮುಂಜಾನೆ 10:30 ಗಂಟೆಗೆ ಸಂಘದ ಕಾರ್ಯಾಲಯದಲ್ಲಿ ಇದು ಯಶಸ್ವಿಯಾಗಿ ಜರುಗಿತು. ಸಂಘದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಈ ಸಭೆಯಲ್ಲಿ ಅನೇಕ ವಿಷಯಗಳು ಚರ್ಚೆ ಆದವು. ಹಿಂದಿನ ಸರ್ವಸಾಧಾರಣ ಸಭೆಯ ನಡವಳಿಕೆ ಓದಿ ದೃಢೀಕರಿಸಲಾಯಿತು. ಲೆಕ್ಕ ಪರಿಶೋಧನೆಯಾದ ಜಮಾ ಖರ್ಚು, ಸಾಲ, ಜಿಂದಗಿ, ಖರೀದಿ, ವಿಕ್ರಿ ಹಾಗೂ ಲಾಭ ಹಾನಿ ಪತ್ರಿಕೆಗಳನ್ನು ಓದಿ ನಮೂದಿಸಲಾಯಿತು. ಅದೇ ರೀತಿ 11,22,789 ರೂಪಾಯಿ ಈ ವರ್ಷ ಲಾಭ ಗಳಿಸಿದೆ ಎಂದು ತಿಳಿಸಲಾಯಿತು. ಈ ಒಂದು ಸಂಘದ ಒಟ್ಟು ಸದಸ್ಯರು 757 ಇದ್ದು ಎಲ್ಲರಿಗೆ 5% ಇದೇ ಮೊದಲ ಬಾರಿಗೆ ಡಿವಿಡೆಂಟ್ ವಿತರಣೆ ಮಾಡಲಾಗುವುದು ಎಂದು ಅಧ್ಯಕ್ಷರು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಚನ್ನಪ್ಪ ಉರುಪ ರಾಜು ಬ ಕೋರಿ, ಉಪಾಧ್ಯಕ್ಷರು ಸದಾಶಿವ್ ನೇವಡಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದುರ್ದುಂಡಿ ಮ ಬಾಗಿ, ಆಡಳಿತ ಮಂಡಳಿಯ ಸದಸ್ಯರು ಅನಿಲ್ ಖನಾಯಿ, ವೀರಭದ್ರಯ್ಯ ಹಿರೇಮಠ್, ಅನಿಲ್ ಬುಸನ್ನವರ್, ಶಶಿಕಾಂತ್ ಪಾಟೀಲ್, ಸಿದ್ಧಾರ್ಥ ಕಾಂಬಳೆ, ದಾವೂದ್ ಮುಲ್ಲಾ, ಶಿವಲಿಂಗ್ ಗಸ್ತಿ, ದಿಲೀಪ್ ಖೋತ್, ಶ್ರೀಮತಿ ಹೇಮಾವತಿ ಮಸ್ತಿ, ಶ್ರೀಮತಿ ಅನ್ನಪೂರ್ಣ ಶೇಲಾರ್, ಬ್ಯಾಂಕದ ಹಿತಚಿಂತಕರು, ರೈತ ಬಾಂಧವರು, ಸೊಲ್ಲಾಪುರ ಗ್ರಾಮಸ್ಥರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಯಶಸ್ವಿಯಾಗಿ ಈ ಸಭೆ ಜರುಗಿತು. ತೇಜ್ ಪ್ರಭು ನ್ಯೂಸ್, ಸೊಲ್ಲಾಪುರ್. ಸಂಘದ ಅಧ್ಯಕ್ಷರಾದ ಶ್ರೀ ರಾಜಣ್ಣ ಕೋರಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ಪ್ರಕಾರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಸದಾಶಿವ ಕಲ್ಲಪ್ಪನವರಿ ಇವರನ್ನು ಸ್ವಾಗತ ಕೋರುತ್ತೇನೆ. ಅದೇ ಪ್ರಕಾರವಾಗಿ ಸಂಘದ ಸದಸ್ಯರು ಹಾಗೂ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಈಗಿನ ಉಪಾಧ್ಯಕ್ಷರು ಆದ ಅಶೋಕನ ಮುತ್ತಿ ಅವರನ್ನು ಸ್ವಾಗತ ಕೋರುತ್ತಾರೆ. ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ, ರೈತ ಬಾಂಧವರಿಗೂ, ಸಂಘದ ಸದಸ್ಯರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ಪ್ರಕಾರವಾಗಿ ಮಣ್ಣು ಪರೀಕ್ಷೆ ಕೇಂದ್ರದ ಶ್ರೀ ಶಿವಕುಮಾರ್ ಅವರನ್ನು ಸ್ವಾಗತ ಕೋರುತ್ತಾ ಹಾಗೂ ಮಾಧ್ಯಮ ಮಿತ್ರರವರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಸಭೆಯನ್ನು ಪ್ರಾರಂಭಿಸುತ್ತೇವೆ. ಓದಿ ದೃಢೀಕರಿಸುವ ಕುರಿತು 2023 ರಂದು ಮುಂಜಾನೆ 11 ಗಂಟೆಗೆ ನಮ್ಮ ಕಾರ್ಯಾಲಯದಲ್ಲಿ ನಡೆದ ಸಭೆಯ ನಡವಳಿಕೆ ಠರಾವುಗಳು ಈ ಕೆಳಗಿನಂತಿವೆ. ಠರಾವು ನಂಬರ್ 1, ಹಿಂದಿನ ಸರ್ವಸಾಧಾರಣ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವುದು. ಠರಾವು ನಂಬರ್ 2, ಸಮಿತಿಯವರು ಮಂಡಿಸಿದ ಸನ್ 2022-23ನೇ ಸಾಲಿನ ವಾರ್ಷಿಕ ವರದಿಯನ್ನು ಪರಿಶೀಲಿಸುವುದು. ಠರಾವು ನಂಬರ್ 3, ಸನ್ 2022-23ನೇ ಸಾಲಿನ ಲೆಕ್ಕ ಪರಿಶೋಧನೆ, ಜಮಾ ಖರ್ಚು, ಸಾಲ, ಜಿಂದಗಿ, ಖರೀದಿ, ವಿಕ್ರಿ ಹಾಗೂ ಲಾಭ ಹಾನಿ ಪತ್ರಿಕೆಗಳನ್ನು ಓದಿ ನಮೂದಿಸುವುದು. ಠರಾವು ನಂಬರ್ 4, ಸನ್ 2022-23ನೇ ಸಾಲಿನ ಲೆಕ್ಕ ಪರಿಶೋಧನೆ ವರದಿ ಓದಿ ಮಂಜೂರು ಪಡೆಯುವುದು. ಠರಾವು ನಂಬರ್ 5, ಸನ್ 2023-24ನೇ ಸಾಲಿನ ಅಂದಾಜು ಪತ್ರಿಕೆ ಮಂಜೂರು ಪಡೆಯುವುದು. ಸರ್ಕಾರ ತತ್ವವನ್ನು ಆಧರಿಸಿ ಸಂಘದ ಬೋರ್ಡ್ ನಿಯಮ ಮತ್ತು ಒಳ ನಿಬಂಧನೆ ಒಳಗೊಂಡು ರೈತರಿಗೆ, ಸಾರ್ವಜನಿಕರಿಗೆ, ಹಿತಚಿಂತಕರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸಿ ಸಂಘವನ್ನು ನಡೆಸಿಕೊಂಡು ಹೋಗಲು ಪ್ರತ್ಯಕ್ಷದ ಎಲ್ಲ ಸದಸ್ಯರಿಗೂ ಈ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ನಮ್ಮೆಲ್ಲರನ್ನು ತುಂಬ ಹೃದಯದಿಂದ ಆಹ್ವಾನಿಸಿ ಅಭಿನಂದಿಸುತ್ತೇನೆ. ಸೊಲ್ಲಾಪುರ ಕಲ್ಮೇಶ್ವರ ಸೊಸೈಟಿಯ 19ನೇ ವಾರ್ಷಿಕ ಉತ್ಸವ. ಈ ಉತ್ಸವಕ್ಕೆ ಎಲ್ಲರೂ ನಮ್ಮ ಕಲ್ಮೇಶ್ವರ ಸೊಸೈಟಿ ನಿರ್ದೇಶಕರು ಹಾಗೂ ಸೊಸೈಟಿ ಸದಸ್ಯರು ಈ ಸಭೆಗೆ ಆಗಮಿಸಕ್ಕೆ ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು. ಈ ಸೊಸೈಟಿ ಪ್ರಾರಂಭ ಆಗಿ 18 ವರ್ಷ ಮುಗಿದು 19ನೇ ರನ್ನಿಂಗ್ ನಡೀತಾ ಇದೆ. ಆದರೆ ಈ ಸೊಸೈಟಿ ಇಲ್ಲಿ ಮಠ ಬೆಳಿಬೇಕಾದ್ರೆ ನಾವು ನಿರ್ದೇಶಕರ ಅಟ್ಟ ಕಾರಣ ಅಲ್ಲ, ನೀವು ಮೆಂಬರು ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಯಾಕಂದರೆ ಇದನ್ನು ಇಲ್ಲಿ ಮಟ್ಟಕ್ಕೆ ಬರಬೇಕಾದ್ರೆ ಯಾವ ತ್ರಾಸಾಗಿದ್ದವು, ಏನೇನಾಗಿದ್ದವು ಇದೆಲ್ಲ ನಮ್ಮ ನಿರ್ದೇಶಕ ಮಂಡಳದ ಎಲ್ಲ ನಾವು ಮೇಲೆ ಹೊತ್ಕೊಂಡ ಇಲ್ಲಿ ಮಠ ಇದನ್ನು ತಂದು ಬಿಟ್ಟಿದ್ದೆವು. ಇನ್ನು ನಮಗೆ ಅಡಚಣೆ ಏನೈತಪ್ಪ ಅಂದ್ರೆ ನಿಮ್ಮ ಸಹಕಾರವನ್ನು ಭಾಳ ನಾವು ಹೇಳಿದ್ರೆ ತೆಪ್ಪರೆ ನೀವು ಹೇಳಿ
ಅದ್ರ ನಿಮ್ಮ ಸಹಕಾರ ಒಂದು ಭಾಳ ಮುಖ್ಯತಿ. ಇನ್ನು ಬರುವಂಥ ದಿನಮಾನಗಳಲ್ಲಿ ಅಲ್ಲಿ ಒಂದು ಕಟ್ಟಡ ಒಂದು ಗೇಟ್ ಒಂದು ಗೇಟ್ ಅಂತ ಮಾಡಿದ್ದು ಈ ಏನು ಬಿಡಲ್ಲ ಲಗುಡಿ ಅಂತ ಐತಿ. ಇದಕ್ಕೆ ಎಲ್ಲರೂ ಏನು ನಮ್ಮ ಮೆಂಬರ್ ಇದಾವಲ್ಲ ಇವ್ರು ಎಲ್ಲರೂ ನಿಮ್ಮ ಸಹಕಾರ ಭಾಳ ಐತಿ. ಅದಕ್ಕೆ ಸಹಕಾರದ ಮೇಲೆ ಇದಕ್ಕೆ ಮತ್ತೊಮ್ಮೆ ನಮ್ಮ ನಿರ್ದೇಶಕ ಮಂಡಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಇದಲ್ಲ ಮತ್ತೊಂದು ಏನಾಗೈತಿ, ಇತ್ತೀಚೆಗೆ ಬರ್ಲಾಕ ಈ ಮಾರ್ಚ್ 4 ಕಂತು ಇರ್ತವೆ. 4 ಕಂತದಾಗ ಒಂದು ಬ್ಯಾಚ್ ವೈಸ್ 100-150 ಮಂದಿ ಇರ್ತೀವಿ. ಸಮಸ್ಯೆ ಏನಾಗೈತಿ, ನಿಮಗೆ ನೋಟಿಸ್ ಕೊಟ್ಟಿರ್ತೀವಿ ರಿನ್ಯೂವಲ್. ಆ ನೋಟಿಸ್ ಕೊಟ್ಟ ತಕ್ಷಣ ನೀವು ಬರೋಣ. ಅದಕ್ಕೆ ನಮ್ಮ ಸ್ಟಾಪ್ದಾಗ ಭಾಳ ಅದ್ರದ್ದು ಕಿರಿಕಿರಿ. ಒಬ್ಬ ಮನುಷ್ಯಾಗ 10 ಸಲ ಫೋನ್ ಹಚ್ಚೋದು, ಒಬ್ಬ ಮನುಷ್ಯಾಗ 5 ಸಲ ಫೋನ್ ಹಚ್ಚೋದು. ಅವ್ನು ಬರಲಿಲ್ಲ ಅಂದ್ರೆ ಅವ್ನು ಮನೆಗೆ ಹೋಗಿ ಸೈತು. ಇದು ಎಲ್ಲೇ ನ್ಯಾಯ? ಸೊಸೈಟಿನ ನಿಮ್ಮ ಬೆಳೆಸಾಲ ತಂದಿರ್ತೇವೆ, ಆದ್ರೆ ನಿಮಗೆ ಕಲ್ಪನೆ ಕೊಟ್ಟಿರ್ತಾರೆ 15 ದಿವಸ ಮುಂಚೆ. ಅದ್ರ ನಿಮ್ಗೆ ಯಾಕೆ ಬರಂಗಿಲ್ಲ? ಎಂದು 7 ಮಂದಿ ಅದಾರ. ಈಗ 7 ಮಂದಿ ಮನೆಗೆ ಹೋಗಿ ಸಹಿ ಮಾಡ್ಕೊಂಡ್ ಬಂದೇವೆ ನಾವು. ಅಂದ್ರೆ ಫೀಸ್ ಯಾವಾಗ ಬರ್ತಾವು ಅವಾಗ ನೀವು ದಯಮಾಡಿ ಬಂದು ಏನು ನಾವು ಸಾವುಕಾರಂತೂ ರಿನ್ಯೂವಲ್ ಮಾಡ್ತಾ. ಅದಕ್ಕೆ ನಮ್ಮ ಕಮಿಟಿ ಓದಿ ನೀವು ವಿನಂತಿ, ಯಾವ ಟೈಮ್ದಾಗ ನೀವು 3-4 ಕಂತು ಬರ್ತಾವೆ, 4-5 ಬರ್ತಾವೆ. 4 ಕಂತು ಬಂದಾಗ ನೀವು ದಯಮಾಡಿ ಬಂದ ಕಿಚಿಂದ ಆ ರಿನ್ಯೂವಲ್ ಮಾಡಿ ಅದು ಏನು ಚಾರ್ಜಸ್ ಇದೆ ತುಂಬ್ರಿ. ಯಾಕಂದ್ರೆ ಹಿಂಗೆ ನೀವು ಮಾಡಾಕೈತೆ ಅಂದ್ರೆ ಕೈಬಿಟ್ಟು ಆದ್ರು ಆದ್ರ ರಮೇಶನ ಇರುತ್ತಗ ಪಿಕೆ ಪೇಸು ತುಂಬೋದ ಮಾಡೋದತ್ತಿಗೆ. ಆದ್ರೆ ತೆಗಿಯೋತಗ ಏನ್ ಇರ್ತೈತಿ ಅದನ್ನ ತುಂಬ ಹೇಳಕ್ 100 ಮಂದಿ ಕೊಟ್ಟಿದ್ವಿ. 100 ಮಂದಿಯಾಗ ಒಬ್ಬ ಬರ್ಲಿಲ್ಲ ಅಂದ್ರೆ ಈ 99 ಮಂದಿಗೆಲ್ಲ ತ್ರಾಸ ಆಗೈತಿ. ಕಲೆಕ್ಷನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿ ಸೋಲಾಪುರ